ಟಿವಿ 24 ಕನ್ನಡ ವಾಹಿನಿಗೆ ಸ್ವಾಗತ. ಸಿರುಗುಪ್ಪ ನಗರದ ಶ್ರೀ ನೀಲಕಂಠೇಶ್ವರ ದೇವಸ್ಥಾನದ ಸಭಾಂಗಣದಲ್ಲಿ ನಡೆದ ಸರ್ಕಾರಿ ನೌಕರರ ಸಂಘದ ತಾಲೂಕು ಶಾಖೆಯ ನೂತನ ನಿರ್ದೇಶಕರು ಹಾಗೂ ಪದಾಧಿಕಾರಿಗಳ ಪದಗ್ರಹಣ ಹಾಗೂ ಅಭಿನಂದನಾ ಸಮಾರಂಭವನ್ನು ಶಾಸಕ ಬಿಎಂ ನಾಗರಾಜ್ ಅವರು ಉದ್ಘಾಟಿಸಿದರು. ನಂತರ ಮಾತನಾಡಿ, ಸಂಘದಲ್ಲಿ ನೂತನವಾಗಿ ಆಯ್ಕೆಯಾಗಿರುವ ಎಲ್ಲ ಪದಾಧಿಕಾರಿಗಳಿಗೆ ಅಭಿನಂದಿಸಲಾಗಿದೆ ಹಾಗೂ ನಿರ್ದೇಶಕರ ಮತ್ತು ಪದಾಧಿಕಾರಿಗಳ ಚುನಾವಣೆಯಲ್ಲಿ ಪರಾಜಿತಗೊಂಡ ಎಲ್ಲರೂ ಕೂಡ ಸಮಾನ ಮನಸ್ಕರಾಗಿ ಇಲಾಖೆಗಳಲ್ಲಿ ಕಾರ್ಯನಿರ್ವಹಿಸಬೇಕು ಎಂದಿದ್ದಾರೆ. ಸಂಘದ ಪದಾಧಿಕಾರಿಗಳಿಂದ ಹಲವು ವರ್ಷಗಳಿಂದ ಶಿಥಿಲಗೊಂಡಿರುವ ನೌಕರರ ಭವನದ ಕಟ್ಟಡದ ಮರು ನಿರ್ಮಾಣಕ್ಕೆ ಸಂಬಂಧಿಸಿದ ಉಸ್ತುವಾರಿ ಮಂತ್ರಿಗಳಿಗೆ ಮನವರಿಕೆ ಮಾಡಿ ಕಲ್ಯಾಣ ಕರ್ನಾಟಕ ಅಥವಾ ಜಿಲ್ಲಾ ಖನಿಜ ನಿಧಿಯಲ್ಲಿ ಕನಿಷ್ಠ 2,50,00,000 ಅನುದಾನದಲ್ಲಿ ಸುಸಜ್ಜಿತ ಭವನವನ್ನ ನಿರ್ಮಾಣ ಮಾಡಿಸಿ ನೌಕರ ಸಂಘದ ಕನಸು ನನಸಾಗಿಸಬೇಕು ಅಂತ ಮನವಿ ಸಲ್ಲಿಸಲಾಗಿದೆ. ವಿವಿಧ ಇಲಾಖೆಗಳಿಂದ ಸಂಘಕ್ಕೆ ನೂತನವಾಗಿ ಆಯ್ಕೆಗೊಂಡಿರುವ ಪದಾಧಿಕಾರಿಗಳಿಗೆ ಪದಗ್ರಹಣ ಪತ್ರವನ್ನ ವಿತರಿಸಲಾಗಿದೆ. ನಿರ್ದೇಶಕರನ್ನ ಸನ್ಮಾನಿಸಿ ಅಭಿನಂದಿಸಲಾಗಿದೆ. ತಗೊಂಡ್ರೆ ಅದರಲ್ಲಿ ಒಂದು ರೆಸಾರ್ಟ್ ಟೈಪ್ ಮಾಡಿಸಿ ಬೇರೆ ಉದ್ಯೋಗಗಳು ಬೇರೆ ಕಡೆ ಬಂದವರಿಗೆ ಕೂಡ ಅಲ್ಲೆಲ್ಲ ಒಂದು ರೀತಿ ರೆಸಾರ್ಟ್ ಟೈಪು ಮನೆಗಳನ್ನ ರೂಮ್ಗಳನ್ನ ಮಾಡಿ ಅಲ್ಲಿ ವ್ಯವಸ್ಥೆಗಳು ಪ್ರತಿಯೊಂದು ನಿಮಗೆ ಸವಲತ್ತುಗಳು ಯಾವ ರೀತಿ ಇರ್ತವೆ ಆ ರೀತಿ ವ್ಯವಸ್ಥೆ ಮಾಡೋಣ. ಆ ಒಂದು ನೀಲನಕ್ಷೆ ಕೂಡ ತಯಾರು ಮಾಡಿಕೊಡ್ರಿ. ನಮಗೇನಾದರೂ ಅವಕಾಶ ಇತ್ತು ಸರ್ಕಾರ ಮಾಡೋದಾಗ ನನಗೆ ತಿಳಿದ ಮಟ್ಟಿಗೆ ಈ ಒಂದು NGO ಸಂಸ್ಥೆಗಳಿಗೆ ಸರ್ಕಾರದ ಅನುದಾನ ನೇರವಾಗಿ ಕೊಡೋಕ್ಕೆ ಅವಕಾಶ ಇಲ್ಲ. ಆದರೂ ಏನಾದರೂ ಕೆಲವೊಂದು ನ್ಯೂನ್ಯತೆಗಳು ಏನಾದರೂ ಅವಕಾಶಗಳು ಇತ್ತಪ್ಪ ಅಂದರೆ ನಿಮ್ಮ ಬೇಡಿಕೆನ ನಾವು ಮತ್ತು ನಮ್ಮ MP ಸಾಹೇಬರು ಕೂಡ ಭಾಳ ತಮಗೆ ಆಸಕ್ತಿ ವಹಿಸಿ ಒಂದು ಕಾರ್ಯಕ್ರಮ ಮಾಡಿಕೊಡ್ಬೇಕಂತೇಳಿ ನಾವು ಈಗಾಗಲೇ ಮಾತುಕತೆ ಮಾಡಿದ್ದೀವಿ. ಅವಕಾಶ ಸರ್ಕಾರ ಮಾಡಿಕೊಟ್ರೆ ಸುಸಜ್ಜಿತವಾದ ಕಟ್ಟಡ ಇಲ್ಲ ಒಂದು ರೆಸಾರ್ಟ್ ಟೈಪ್ ನೀವು ಜಾಗ ತಗೊಂಡ್ರೆ ಇಲ್ಲ ಸರ್ಕಾರ ವತಿಯಿಂದ ಏನಾದರೂ ಜಾಗ ನಿಮಗೆ ಲಭ್ಯತೆ ಆದರೆ ಅದು ನಮ್ಮ ಗಮನಕ್ಕೆ ತಂದರೆ ಸರ್ಕಾರ ವತಿಯಿಂದ ತಮಗೆ ಸಂಸ್ಥೆಗೆ ಕೊಟ್ಟು ಅಲ್ಲಿ ಒಳ್ಳೆಯ ಸುಸಜ್ಜಿತವಾದಂಥ ಒಂದು ರೆಸಾರ್ಟ್ ಟೈಪ್ ಮಾಡಿಕೊಟ್ರೆ ವಿವಿಧ ಬೇರೆ ಜಿಲ್ಲೆಗಳಿಂದ ಬೇರೆ ಕಡೆಯಿಂದ ಕೂಡ ನಮ್ಮ ನೌಕರ ಬಂದಾಗ ಉಳ್ಕೊಳ್ಳೋಕೆ ವ್ಯವಸ್ಥೆ ಆಗುತ್ತೆ. ನೀವು ಕೂಡ ಭಾಳಷ್ಟು ಜನಕ್ಕೆ ನಿಮಗೆ ಕೂಡ ಕಷ್ಟ ಸುಖಗಳು ಚರ್ಚೆ ಮಾಡೋಕ್ಕೆ ವೇದಿಕೆ ಆಗುತ್ತೆ. ಒಂದು ಎಲ್ಲರಿಗೂ ಅವಕಾಶ ಕೊಡೋಕ್ಕಾಗಿಲ್ಲ. ಎಲ್ಲರೂ ಏನು ಪೋಟಿ ಮಾಡಿದ್ರು, ಎಲ್ಲರೂ ಏನು ಅನ್ಕಂಟೆಸ್ಟ್ ಆಗ್ತಿದ್ದಾರೆ, ಎಲ್ಲರಿಗೂ ನಾನು ಅಭಿನಂದನೆಗಳು ಧನ್ಯವಾದಗಳು. ಇದಾದಮೇಲೆ ರಾಜ್ಯ ಮಟ್ಟಕ್ಕೆ ಮತ್ತು ಪ್ರಜಾಪ್ರಭುತ್ವಕ್ಕೆ ಮತ್ತು ಮುಖ್ಯವಾಗಿ ಅಧ್ಯಕ್ಷರ ಹುದ್ದೆ ಕೂಡ ಭಾಳಷ್ಟು ಹೋಗಿ ಕಂಡು ಬಂತು. ವಿವಿಧ ಗುಂಪುಗಳು ಬಂದು ಕೇಳಿದಾಗ ಕೂಡ ನಾನು ಇಷ್ಟೇ ಹೇಳಿದೆ, ನಾನು ಅದರಲ್ಲಿ ಇವತ್ತಿಗೆ ಬೆಲೆ ಹಾಕೋದಿಲ್ಲ. ನಿಮಗೆ ಈ ಒಂದು ಇಲಾಖೆಗಳು ಯಾವುದೇ ಆಗಿರಲಿ ನಿಮ್ಮದು ಒಂದು ಸಂಘದಲ್ಲಿ ನಾನು ಯಾವುದೇ ಹಸ್ತಕ್ಷೇಪ ಮಾಡೋದಿಲ್ಲ. ನೀವೇ ಬಗೆಹರಿಸ್ಕೊಂಡು ಆದಷ್ಟು ಇದನ್ನು ಕೂಡ ಅನ್ಕಂಟೆಸ್ಟ್ ಮಾಡ್ಕೊಂಡು ಬರಲಿ ಅಂತ ಕೂಡ ಹೇಳಿದ್ರು. ಸಮಯ ನಾವೆಲ್ಲರೂ ಸಹಕಾರ ಕೊಡಬೇಕಂತ ಹೇಳಿ ತಮ್ಮಲ್ಲಿ ನಾನು ಮನವಿ ಮಾಡ್ತಾ ಇದ್ದೀನಿ. ಬರೀ ಇದೇ ಗುಂಪಿನಲ್ಲಿ ಇರಬಾರ್ದು, ಎಲೆಕ್ಷನ್ ಗುಂಪಿಂದ ಹೊರಗೆ ಬನ್ನಿ, ಆಗ್ತಾ ಇರ್ತವೆ. ಕೆಲವರಿಗೆ ಮುಂದಿನ ಸಲ ಅವಕಾಶಗಳು ಸಿಗ್ಬೋದು. ಕೆಲವರೆಲ್ಲರಿಗೆ ಪೋಟಿ ಮಾಡಬೇಕಂತ ಆಸೆ ಇದ್ದರೂ ಕೂಡ ಕೆಲವರು ಪೋಟಿ ಮಾಡೋಕ್ಕಾಗೋದಿಲ್ಲ. ಮುಂದೆ ಆದಷ್ಟು ಎಲ್ಲರೂ ಅನ್ಕಂಟೆಸ್ಟೆಡ್ ಮಾಡ್ಕೊಂಡ್ರೆ ಕೂಡ ಒಳ್ಳೆಯದಂತಂದರೆ ನಾನು ಮತ್ತೆ ತಮಗೆ ಸಲಹೆ ಕೊಡ್ತಾ ಇದ್ದೀನಿ. ಈಗ ಕೆಲವರೆಲ್ಲ ಹೀಗೆ ಭಾಳ ವರ್ಷಗಳಿಂದ ಬೇಡಿಕೆಯಾಗಿ ಹೋಗಿದೆ. ಸಂಘ ಬಂದಂಥ ದಾರಿ ಉದ್ದೇಶ ಎಲ್ಲ ಪ್ರಸ್ತಾಪನೆ ಗುಡಿಯಲ್ಲಿ ತಿಳಿಸ್ಕೊಟ್ರು. ಈಗ ನೀವೇನು ಬೇಡಿಕೆ ಇಟ್ಟಿದ್ರಿ, ನಾನು ತಮಗೆ ಒಂದು ಮಾತ್ರ ಯಾವಾಗ ಹೇಳ್ತಾ ಇರ್ತೀನಿ, ಯಾವುದೇ ಒತ್ತಡದಾಗ ನೀವು ಕೆಲಸ ಮಾಡೋಕ್ಕೆ ಹೋಗ್ಬೇಡ್ರಿ. ತಮಗೇನಾದರೂ ಒತ್ತಡಗಳಿದ್ದರೆ ಮುಕ್ತವಾಗಿ ಬಂದು ನನ್ನ ಜೊತೆ ಚರ್ಚೆ ಮಾಡಿರಿ. ಯಾರೇ ಆಗಲಿ ಅದು ನಮ್ಮ ಹೆಸರು ಹೇಳ್ಕೊಂಡು ನಮ್ಮ ಇದನ್ನು ಹೇಳ್ಕೊಂಡು ನಿಮಗೆ ಏನಾದರೂ ತೊಂದರೆ ಕೊಡೋದಾಗಲಿ ಇನ್ನೊಂದೇನಾದರೂ ಒತ್ತಡ ಆಗ್ತಾ ಇತ್ತು ಕೂಡ ಯಾವಾಗಾದರೂ ನನ್ನ ಸಂಪರ್ಕ ಮಾಡ್ಬೋದು, ಫೋನಲ್ಲಿ ಮಾತಾಡಿ ಡೈರೆಕ್ಟಾಗಿ ಮಾತಾಡಿಸಿ ಒಂದು ಹೇಳಿದ್ರು ಕೂಡ ತಮ್ಮ ಒಂದು ಕಷ್ಟ ಸುಖಗಳನ್ನು ಅವರು ಭಾರಿ ಬುದ್ಧಿವಾದಗಳಿಂದ ಎಲೆಕ್ಷನ್ ಮಾಡಿ ಎಲ್ಲರೂ ವಿಶ್ವಾಸ ಕಳಿಸಿ ನಾನು ಎಲ್ಲ ನಮಗೆಲ್ಲರಿಗೂ ಹೇಳೋದಷ್ಟೇ, ಸೋತರು ಗೆದ್ದವರೆಲ್ಲರೂ ನಾನು ಕೇಳಿದೆ ಬಂದಾಗ ಗೆದ್ಮೇಲೆ ಬಂದಾಗ ಎಲ್ಲ ತಮ್ಮವರು ಏನು ಪೋಟಿ ಮಾಡಿದ್ದಾರೆ ಎಲ್ಲರೂ ಬಂದಿದ್ದಾರೆ ಇಲ್ಲ ಅಂತಂದೇಳಿ. ಆಮೇಲೆ ನಮ್ಮ ಗೌರವಾಧ್ಯಕ್ಷರು ಈರಣ್ಣ ಅವ್ರಿಗೂ ಬರ್ತಾರೆ,
ಅವ್ರೇನು ಸ್ವಲ್ಪ ಮಾಮೂಲು ಸ್ವಲ್ಪ ಸುತ್ತ ಹಾಕಿರ್ತಾರೆ, ಬರ್ತಿರ್ತಾರೆ. ಅವರು ಭಾಳ ಅದೇನು ಅಷ್ಟೇನು ಇಟ್ಕೊಳಕ್ಕೆ ಹೋಗ್ಬೇಡ್ರಿ ಅವ್ರಿಗೆ. ಒಳ್ಳೆಯ ಉದ್ಯೋಗ ಕೊಟ್ಟಿದ್ದೀವಿ, ಅವ್ರು ಒಳ್ಳೆಯ ಪದವಿ ಕೊಟ್ಟಿದ್ದೀವಿ. ಯಾಕಂದರೆ ಗೌರವಾಧ್ಯಕ್ಷರಿಗೆ ಅವರು ಅಧ್ಯಕ್ಷರಲ್ಲಿ ಒಳ್ಳೆಯವ್ರಿಗೆ ನೋಡಿ ಕೊಟ್ಟಿದ್ದೀವಿ. ಅದೇ ರೀತಿ ನಮ್ಮ ಚಂದ್ರಕಾಂತ್ ಅವರಿಗೆ ಕೂಡ ಒಳ್ಳೆ ಸಂಘಟನೆಗಾರರು, ಎಲ್ಲರನ್ನೂ ವಿಶ್ವಾಸಕ್ಕೆ ಹೋಗೋಂಥವ್ರಿಗೆ ಆಯ್ಕೆ ಮಾಡಿಕೊಂಡು ಪ್ರಧಾನ ಕಾರ್ಯದರ್ಶಿ ಕೊಟ್ಟಿದ್ರಿ. ಎಲ್ಲರಿಗೂ ಮತ್ತೊಮ್ಮೆ ಅಭಿನಂದನೆಗಳು. ಇದೇ ವೇಳೆ ನಗರಸಭೆ ಅಧ್ಯಕ್ಷೆ ಬಿ ರೇಣುಕಮ್ಮ ವೆಂಕಟೇಶ್, ಗ್ರೇಡ್ 2 ತಹಸೀಲ್ದಾರ್ ಸತ್ಯಮ್ಮ, ನಗರಸಭೆ ಸದಸ್ಯರಾದ ಎಚ್ ಗಣೇಶ್, ಆರ್ ನಾಗರಾಜ್, ರಾಜ್ಯ ನೌಕರರ ಸಂಘದ ತಾಲೂಕಾಧ್ಯಕ್ಷ ಟಿ ಹುಚ್ಚಿರಪ್ಪ, ಪ್ರಧಾನ ಕಾರ್ಯದರ್ಶಿ ಕೆಎಂ ಚಂದ್ರಕಾಂತ್, ಖಜಾಂಚಿ ದುರ್ಗಪ್ಪ ಎಚ್, ರಾಜ್ಯ ಪರಿಷತ್ ಸದಸ್ಯ ಹನುಮಂತಪ್ಪ, ತಾಲೂಕು ವಕೀಲರ ಸಂಘದ ಅಧ್ಯಕ್ಷ ಯು ವೆಂಕೋಬ, ವಾಲ್ಮೀಕಿ ವಿದ್ಯಾಭಿವೃದ್ಧಿ ಟ್ರಸ್ಟಿನ ತಾಲೂಕಾಧ್ಯಕ್ಷ ವಿಎಂ ಸತೀಶ್, ಇನ್ನಿತರ ಇಲಾಖೆವಾರು ಸಂಘಟನೆಗಳ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಹೊಂದರಪ್ಪ ಸಿರುಗುಪ್ಪ, ಟಿವಿ 24 ನ್ಯೂಸ್. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.